ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆ-ಸೆಟ್ ಬಗ್ಗೆ ಕೆ-ಇ ಅವರು ಬಿಟ್ಟಿರುವಂತಹ ರೀಸೆಂಟ್ ಅಪ್ಡೇಟ್ಸ್‌ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲಿಗೆ ಕೆ-ಇ ವೆಬ್‌ಸೈಟ್‌ಗೆ ಬಂದ್ರೆ ನೀವು ಕೆ-ಇ ಹೋಮ್‌ನ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ಹೋಮ್ ಆಪ್ಷನ್ ಅಲ್ಲಿ ಬಂದಾಗ ನೋಡಿ ರೀಸೆಂಟ್ ಅಪ್ಡೇಟ್ಸು ಒಂದೊಂದಾಗಿ ನಾನು ತೋರಿಸ್ತೀನಿ. ಸೊ ಮೊದಲಿಗೆ 25th ಅವರು ಬಿಟ್ಟಿರುವಂತ ಒಂದು ಅಪ್ಡೇಟು. ಸೊ ಹಾಲ್ ಟಿಕೆಟ್‌ನ ಡೌನ್ಲೋಡ್ ಮಾಡಕ್ಕೆ 24th ಕೆ-ಸೆಟ್ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್‌ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಕೆ-ಸೆಟ್ ಮತ್ತೆ ಇಲ್ಲಿ ಅರ್ಜಿ ಸಂಖ್ಯೆ ಅಪ್ಲಿಕೇಶನ್ ನಂಬರ್‌ನ ಎಂಟ್ರಿ ಮಾಡಬೇಕು. ಮತ್ತೆ ಅಪ್ಲಿಕೆಂಟ್ ನೇಮ್‌ನ ಎಂಟ್ರಿ ಮಾಡಬೇಕು. ಮತ್ತೆ ನೀವು ಇಲ್ಲಿ ಎಂಟರ್ ಕ್ಯಾಪ್ಚಾ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಆಪ್ಷನ್ ಸಿಗುತ್ತೆ. ಅಲ್ಲಿ ನಾವು ಅಪ್ಲಿಕೇಶನ್‌ನ ಡೌನ್ಲೋಡ್ ಮಾಡ್ಕೋಬಹುದು. ಇದು ಒಂದು ಬಿಟ್ಟಿರುವಂತ ಇನ್ಫಾರ್ಮೇಷನ್. ಮೋಸ್ಟ್ಲಿ ಈಗಾಗಲೇ ಸುಮಾರು ಜನ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಅಡ್ಮಿಷನ್ ಟಿಕೆಟ್‌ನ. ಸೊ ನಿಮ್ ಎಲ್ಲೆಲ್ಲಿ ಸೆಂಟರ್ ಬಿದ್ದಿದೆ ಆ ಸೆಂಟ್ರಲ್ಲಿ ಮತ್ತೆ ಹಾಲ್ ಟಿಕೆಟ್‌ಲಿ ಇನ್ಸ್ಟ್ರಕ್ಷನ್‌ಗಳನ್ನ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಕೂಡ ನೀವು ನೀಟಾಗಿ ನೋಡ್ಕೋಬೇಕು. ಇನ್ಸ್ಟ್ರಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಅದು ಬಿಟ್ಟು ಕೊಟ್ಟಿರುವಂತ ಇನ್ಫಾರ್ಮೇಷನ್ ಇವತ್ತಿನ ಇನ್ಫಾರ್ಮೇಷನ್ ಏನ್ ಕೊಟ್ಟಿದ್ದಾರೆ ಕೆ-ಸೆಟ್ ಅಲ್ಲಿ ಅಂದ್ರೆ ಒಂದು 2710 ಅಲ್ಲಿ ಕೆ-ಸೆಟ್ ಬೆಲ್ ಟೈಮಿಂಗ್ಸ್ ಫಾರ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಬೆಲ್ ಟೈಮಿಂಗ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಪೇಪರ್ 1 ಅಂಡ್ ಪೇಪರ್ 2 ಓಕೆ. ಸೊ ಇದು ಭಾನುವಾರ ನಡೆಯುತ್ತೆ 2/11/2025 ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಸೊ ಒಟ್ಟು ಪ್ರಶ್ನೆಗಳು 50 ಅಂಕಗಳು 100 ಒಟ್ಟು ಪ್ರಶ್ನೆಗಳು 100 ಅಂಕಗಳು 200 ಪತ್ರಿಕೆ 2 ಪತ್ರಿಕೆ 1 ಮತ್ತು ಪತ್ರಿಕೆ 2 ಸೇಮ್ ಏನು ಚೇಂಜಸ್ ಇಲ್ಲ. ಅದು ಮೊದಲೇ ಇನ್ಫಾರ್ಮ್ ಮಾಡಿದ್ರು. ಇಲ್ಲಿ ಬಂದಾಗ ಸೊ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಅಭ್ಯರ್ಥಿಗಳು ಬೆಳಿಗ್ಗೆ 8:30ಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸಬೇಕು. ಅಭ್ಯರ್ಥಿಗಳು ಫೋಟೋ ತೆಗೆದು ಪರಿಶೀಲಿಸಿ ಪ್ರವೇಶ ನೀಡುವುದು. ಓಕೆ. ಅಲ್ಲಿ ಅಭ್ಯರ್ಥಿಗಳನ್ನ ಫೋಟೋ ತೆಗೆದು ಪರಿಶೀಲಿಸಿ ಪ್ರವೇಶ ಕೊಡ್ತಾರೆ. ಸೊ ಈ ರೀತಿ ನಂತರ ಪ್ರವೇಶ ಪತ್ರವನ್ನು ಗುರುತಿನ ಚೀಟಿ ಎಲ್ಲದನ್ನು ತೋರಿಸಿ ಅಭ್ಯರ್ಥಿಗಳು ಒಳಗಡೆ ಬಿಡ್ತಾರೆ. ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 OMR ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆ ಪ್ರತ್ಯೇಕವಾಗಿರುತ್ತೆ, ಸಪರೇಟ್ ಆಗಿರುತ್ತೆ ಅದು. ಪತ್ರಿಕೆ ಆರಂಭದಲ್ಲಿ ಎರಡನ್ನೂ ಒಟ್ಟಿಗೆ ನೀಡಲಾಗುವುದು. ಅಭ್ಯರ್ಥಿಗಳು ಪತ್ರಿಕೆ 1ರ ಉತ್ತರಗಳನ್ನು ಪತ್ರಿಕೆ 1ರ OMR ಪತ್ರಿಕೆಯಲ್ಲಿ ಉತ್ತರಿಸುವುದು. ಅದೇ ರೀತಿ ಪತ್ರಿಕೆ 2ರ ಉತ್ತರಗಳನ್ನು ಪತ್ರಿಕೆ 2ರ ಪತ್ರಿಕೆಯಲ್ಲಿ ಉತ್ತರಿಸುವುದು. ಅಂದ್ರೆ ಎರಡು ಒಟ್ಟಿಗೆ ಕೊಡ್ತಾರೆ. ಬಟ್ ನೀವು ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಓಕೆ. ಸೊ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ. ನೋಡಿ ಬೆಲ್ ಟೈಮಿಂಗ್ಸ್. ಸೊ ಮೊದಲನೇ ಬೆಲ್ಲು ಬೆಳಿಗ್ಗೆ 9:30 ಆಗುತ್ತೆ. ಎರಡನೇ ಬೆಲ್ ಆದ ನಂತರ 9:50ಕ್ಕೆ ಉಪಮುಖ್ಯ ಪರೀಕ್ಷಾ ಅಧೀಕ್ಷಕರು ಪ್ರಶ್ನೆ ಪತ್ರಿಕಾ ಪಾಲಕರು ಸೀಲ್ ಮಾಡಿರುವ 2 ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆ ಪತ್ರಿಕಾ ಲಕೋಟೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಅವರುಗಳು ಕೊಠಡಿಗೆ ತಂದು ಕೊಡುತ್ತಾರೆ. ನೋಡಿ 9:50ಕ್ಕೆ ತಂದು ಕೊಡ್ತಾರೆ. 9:55ಕ್ಕೆ ಅವರು ಅದನ್ನ ಸೀಲ್ ಮಾಡಿರೋ ಪ್ರಶ್ನೆ ಪತ್ರಿಕೆನ ಲಕೋಟೆಯನ್ನು ಓಪನ್ ಮಾಡ್ತಾರೆ. ಓಕೆ. 9:45ಕ್ಕೆ ಮತ್ತೆ 9:10ಕ್ಕೆ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಅವಕಾಶ ಕೊಡಲಾಗುವುದು. ಸೊ ಓಕೆ. ಅಲ್ಲ ಅಟೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮಧ್ಯಾಹ್ನ 12 ಗಂಟೆಗೆ ಇದು ಮೊದಲನೆಯ ಎಚ್ಚರಿಕೆ ಬೆಲ್. ಪರೀಕ್ಷೆ 2 ಗಂಟೆಗಳ ಪರೀಕ್ಷೆ ಅವಧಿಗೆ ಮುಗಿದಿರುತ್ತದೆ. ಮತ್ತೆ 12:30ಕ್ಕೆ ಇದು ಎರಡನೇ ಎಚ್ಚರಿಕೆ ಬೆಲ್ ಆಗಿರುತ್ತೆ. ಓಕೆ. ಎರಡನೇ ಬೆಲ್ ಕೊಟ್ಟಿರ್ತಾರೆ. ಪರೀಕ್ಷೆ ಮುಗಿಯಲು 30 ನಿಮಿಷಗಳು ಬಾಕಿ ಉಳಿದಿವೆ ಎಂದು ತಿಳಿಸಲಾಗುತ್ತದೆ. ಮತ್ತೆ 12:55ಕ್ಕೆ ಇದು ಕೊನೆಯ ಎಚ್ಚರಿಕೆ ಬೆಲ್ ಆಗಿರುತ್ತೆ. ಓಕೆ. ಮತ್ತೆ 1 ಗಂಟೆಗೆ ಪರೀಕ್ಷೆ ಮುಕ್ತಾಯ. ಸೊ ಈ ಬೆಲ್ ಆದ ತಕ್ಷಣ ಕೊಠಡಿ ಮೇಲ್ವಿಚಾರಕರು ಎಲ್ಲಾ ಅಭ್ಯರ್ಥಿಗಳ OMR ಉತ್ತರ ಪತ್ರಿಕೆಗಳು ಉತ್ತರಿಸುವುದು ನಿಲ್ಲಿಸಿದ್ದಾರೆ ಎಂದು ಖಾತ್ರಿ ಮಾಡಿಕೊಳ್ಳಬೇಕು. ಅವ್ರು ಖಾತ್ರಿ ಮಾಡ್ಕೋತಾರೆ ಮತ್ತೆ ಎಲ್ಲದನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಓಕೆ. ಸೊ ಈ ರೀತಿ ನೋಡಿ ಇಲ್ಲಿ ಯಾವುದೇ ಗ್ಯಾಪ್ ಇಲ್ಲ. ನೀವು ತುಂಬಾ ಇಂಪಾರ್ಟೆಂಟು. ಪೇಪರ್ 1 ಮತ್ತೆ ಪೇಪರ್ 2ಕ್ಕೆ ಏನೇ ಗ್ಯಾಪ್ ಇಲ್ಲ ಇಲ್ಲಿ. ಓಕೆ. ಸೊ ನಿಮ್ಗೆ ಎರಡು ಒಟ್ಟಿಗೆ ಕೊಡ್ತಾರೆ. ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ಅದು ನಿಮಗ್ ಬಿಟ್ಟಿದ್ದು. ಎಷ್ಟು ಅವರ್ ತಗೋತೀರಾ, ಯಾವ ರೀತಿ ಅಟೆಂಡ್ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದಾಗಿರುತ್ತೆ. ಸೊ ಅದರಿಂದ ಅಲ್ಲಿ ಯಾವುದೇ ರೀತಿ ಗ್ಯಾಪ್‌ನ ಅವರು ಕೊಡಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದ ತರ ಏನಾಗುತ್ತೆ ಅಂದ್ರೆ ನಿಮಗೆ 2 ಎಕ್ಸಾಮ್‌ಗೂ 2 ಪೇಪರ್‌ಗೂ ಗ್ಯಾಪ್ ಇರಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ ರೀತಿ ಅದನ್ನ ಟೈಮ್‌ನ ಯುಟಿಲೈಸ್ ಮಾಡ್ಕೋತೀರಾ ಅನ್ನೋದು ಇಂಪಾರ್ಟೆಂಟ್. ಓವರ್ ಆಲ್ ನೋಡಿ ಬೆಳಿಗ್ಗೆ ಎಕ್ಸಾಮ್ 10 ಗಂಟೆಗೆ ಸ್ಟಾರ್ಟ್ ಆದ್ರೆ 1 ಗಂಟೆಗೆ ಮುಗಿಯುತ್ತೆ. 3 ಅವರ್ಸ್ ಎಕ್ಸಾಮು. ಸೊ ನಿಮಗೆ ಟೋಟಲ್ 300 ಮಾರ್ಕ್ಸ್. ಓಕೆ. ಸೊ ಅದನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್‌ನ ಅಟೆಂಡ್ ಮಾಡಬೇಕಾಗುತ್ತೆ. ನೋಡಿ ಎಲ್ಲಾ ಕೊನೆ ಮೊದಲನೇ ಬೆಲ್ 9:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ, ಒಳಗಡೆ ಬಿಡ್ತಾರೆ. ಓಕೆ. ನೀವು ನಿಮ್ಮ ಐಡಿ ಕಾರ್ಡು, ಡಾಕ್ಯುಮೆಂಟ್ ಐಡಿ ಪ್ರೂಫು ಮತ್ತೆ ನಿಮ್ಮ ಅಡ್ಮಿಷನ್ ಟಿಕೆಟ್‌ನ ತಗೊಂಡು ಹೋಗಿರ್ಬೇಕು. ಅಲ್ಲೆಲ್ಲದನ್ನೂ ಚೆಕ್ ಮಾಡಿ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಸೊ ಅಲ್ಲಿ ಎಲ್ಲದನ್ನೂ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. OMR 2 OMR‌ನ ಕೊಡ್ತಾರೆ. ಬಟ್ ನೀವು ಅದನ್ನ ಕರೆಕ್ಟಾಗಿ ಅವ್ರು ಹೇಳಿದ ಟೈಮಲ್ಲಿ ಓಪನ್ ಮಾಡಿ ಅದನ್ನ ಅಟೆಂಡ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ನೋಡಿ ಇಲ್ಲಿ ಮತ್ತೆ ಎರಡನೇ ಬೆಲ್ 9:45ಕ್ಕೆ ಆಗುತ್ತೆ. ನೋಡಿ OMR ಬೆಲ್ ಆಗುವವರೆಗೂ ಅಭ್ಯರ್ಥಿ ಪ್ರಶ್ನೆ ಪತ್ರಿಕೆ ಕಿರು ಪುಸ್ತಕವನ್ನು ನೋಡಲು ಅಥವಾ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸುವುದಕ್ಕೆ ಅವಕಾಶ ಕೊಡಲಾಗುವುದಿಲ್ಲ. ನೀವು ಅಟೆಂಡ್ ಮಾಡೋ ಹಾಗಿಲ್ಲ. ಕೊಠಡಿ ಮೇಲ್ವಿಚಾರಕರು ಅಭ್ಯರ್ಥಿಗಳ ಸಹಿಯನ್ನು ನಾಮಿನಲ್ ರೋಲ್‌ನಲ್ಲಿ ಪಡೆದು ಮುದ್ರಿತವಾಗಿರುವ ಸಹಿಯನ್ನು ತಾಳೆ ಮಾಡುತ್ತಾರೆ. ಅಂದ್ರೆ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಿರ್ತೀರಲ್ಲ
ಡಾಕ್ಯುಮೆಂಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದಕ್ಕೂ ಮತ್ತೆ ನಿಮ್ಮ ಸಿಗ್ನೇಚರ್ಗೂ ಚೆಕ್ ಮಾಡ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ. ಓಕೆ, ಮತ್ತೆ 3ನೇ ಬೆಲ್ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಅಭ್ಯರ್ಥಿಗಳು OMR ಉತ್ತರಪತ್ರಿಕೆ ಉತ್ತರಿಸಲು ಅವಕಾಶ ಕೊಡಲಾಗುವುದು. ಅಲ್ಲ, ನೀವು ಸ್ಟಾರ್ಟ್ ಮಾಡಬೇಕು. ಈ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಲು ಅಥವಾ ಕೊಠಡಿಯಿಂದ ಹೊರಹೋಗಲು ಅವಕಾಶ ಇರುವುದಿಲ್ಲ. ಮತ್ತೆ 4ನೇ ಬೆಲ್ಲು 12 ಗಂಟೆಗೆ ಆಗುತ್ತೆ. ಮೊದಲನೇ ಎಚ್ಚರಿಕೆ ಬೆಲ್ ಆಗಿರುತ್ತೆ. ಮತ್ತೆ 5ನೇ ಬೆಲ್ಲು ಇದು 2ನೇ ಎಚ್ಚರಿಕೆ ಬೆಲ್ಲು, ಪರೀಕ್ಷೆ ಮುಗಿಯಲು ಇನ್ನ ಅರ್ಧ ಗಂಟೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು. 6ನೇ ಬೆಲ್ಲು ಇನ್ನು 5 ನಿಮಿಷ ಇದ್ದಂಗೆ ಮಾಡ್ತಾರೆ. ಮತ್ತೆ 7ನೇ ಬೆಲ್ ಆದಾಗ ಪರೀಕ್ಷೆ ಮುಕ್ತಾಯ ಆಗುತ್ತೆ. ಅದಾದಾಗ ಏನಾಗುತ್ತೆ, ಕೊಠಡಿ ಮೇಲ್ವಿಚಾರಕರು OMR ಉತ್ತರ ಪತ್ರಿಕೆಯನ್ನು ಕಲೆಕ್ಟ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ, ಪರೀಕ್ಷೆ ಕೊಠಡಿಯಿಂದ ಹೊರಗಡೆ ಹೋಗಂಗಿಲ್ಲ ನೀವು. ಉತ್ತರ ಪತ್ರಿಕೆಯಲ್ಲಿ 2 ಕಾಪಿ ಇರುತ್ತೆ. ಅದು ಒಂದು ಕಚೇರಿ ಕಾಪಿ ಅಂದ್ರೆ KA ಕಾಪಿ ಒರಿಜಿನಲ್, ಅದನ್ನ ಅವ್ರು ತಗೋತಾರೆ. ಅದ್ರ ಜೊತೆಗೆ ಒಂದು ಕಾರ್ಬನ್ ಕಾಪಿ ಇರುತ್ತೆ, ಅದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಓಕೆ, ಇಲ್ಲಿ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರೇ ಮೈನ್ ಆಗಿರ್ತಾರೆ. ಓಕೆ, ನೀವು ಅವ್ರ ಜೊತೆ ಆರ್ಗ್ಯೂ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ನೀವು ಕರೆಕ್ಟಾಗಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಓಕೆ, ಹಿಂದೆ ತಿರುಗಿ ನೋಡೋದು ಆ ಥರ ಎಲ್ಲ ಮಾಡಬಾರ್ದು. ಎಕ್ಸಾಮ್ನ ಅಟೆಂಡ್ ಮಾಡಿ ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅದ್ರ ಪ್ರಕಾರ ಇದನ್ನ ಇನ್ನೊಂದ್ಸಲಿ ನೀವು ನೀಟಾಗಿ ಓದ್ಕೊಂಡು ಎಕ್ಸಾಮ್ಗೆ ಹೋಗಿ. ಓಕೆ, ಇದು ಒಂದು ವೆರಿ ಇಂಪಾರ್ಟೆಂಟ್. ಬೆಲ್ ಟೈಮಿಂಗ್ಸ್ ಕೊಟ್ಟಿರೋಂಥದ್ದು ನಿಮಗೆ. ಓಕೆ, ಎಲ್ಲ ಸೆಂಟ್ರಲ್ಲೂ ಸೇಮ್ ಇರುತ್ತೆ. ಓಕೆ, ಇದನ್ನ ಬಿಟ್ಟು ಇನ್ನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇನ್ನೊಂದು ಇನ್ಫಾರ್ಮೇಶನ್ ಬಂದರೆ ಲೇಟೆಸ್ಟ್ ಅನೌನ್ಸ್ಮೆಂಟಲ್ಲಿ ಇಲ್ಲಿ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ. ಓಕೆ, ಸೊ ಡ್ರೆಸ್ ಕೋಡ್ ಕೂಡ ಇಂಪಾರ್ಟೆಂಟ್. ಡ್ರೆಸ್ ಕೋಡ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಶುಡ್ ಬಿ ಎನ್ಶೂರ್ ದಟ್ ದೇ ವೇರ್ ದ ಹಾಫ್ ಸ್ಲೀವ್ ಶರ್ಟ್ಸ್. ಫುಲ್ ಸ್ಲೀವ್ ಶರ್ಟ್ ಹಾಕೋಂಗಿಲ್ಲ, ಹಾಫ್ ಸ್ಲೀವ್ ಹಾಕಬೇಕು. ಫುಲ್ ಸ್ಲೀವ್ ಶರ್ಟ್ಸ್ ಆರ್ ನಾಟ್ ಪರ್ಮಿಟೆಡ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್. ಫುಲ್ ತೋಳು ಹಾಕೋಂಗಿಲ್ಲ. ಓಕೆ, ಅಂಡ್ ಕಾಲರ್ಲೆಸ್ ಶರ್ಟ್ಸ್ ಆರ್ ಪ್ರಿಫರ್ಡ್ ವೆರ್ ಎವರ್ ಪಾಸಿಬಲ್. ಓಕೆ, ಕಾಲರ್ಲೆಸ್ ಇದ್ರೆ ಬೆಟರ್ ಅಂತ ಹೇಳ್ತಾರೆ. ಓಕೆ, ಟ್ರೌಸರ್ಸ್ ವಿತೌಟ್ ಪಾಕೆಟ್ ವಿತ್ ಮಿನಿಮಮ್ ಪಾಕೆಟ್ಸ್ ಆರ್ ದ ಪ್ರಿಫರ್ಡ್ ಡ್ರೆಸ್ ಕೋಡ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್. ಓಕೆ, ಕುರ್ತಾ ಪೈಜಾಮಾಸ್ ಜೀನ್ಸ್ ಆರ್ ನಾಟ್ ಪರ್ಮಿಟೆಡ್. ಓಕೆ, ಆ ಥರದ್ದೆಲ್ಲ ಹಾಕಂಗಿಲ್ಲ. ಪ್ಯಾಂಟ್ ಮಾಮೂಲಿ ಹಾಕಬೇಕು. The clothes worn by the male candidate should be light, that is no zip pockets, large buttons and elaborate embroidery ಇರಬಾರ್ದು. ಓಕೆ, ಶೂಸಸ್ ಆರ್ ಸ್ಟ್ರಿಕ್ಟ್ಲಿ ಬ್ಯಾಡ್. ಶೂಸ್ ಹಾಕೋಂಗಿಲ್ಲ ಇನ್ಸ್ಟೆಡ್ ಆಫ್ ಎಕ್ಸಾಮಿನೇಷನ್ ಹಾಲು. ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ವೇರ್ ದ ಸ್ಯಾಂಡಲ್ಸ್ ಆರ್ ಫ್ಲಾಟ್ ಸೋಲ್ಡ್ ಸ್ಲಿಪ್ಪರ್ಸ್. ಓಕೆ, ಸ್ಲಿಪ್ಪರ್ಗಳನ್ನ ಹಾಕಬೇಕು. ಕ್ಯಾಂಡಿಡೇಟ್ಸ್ ಆರ್ ಪ್ರೊಹಿಬಿಟೆಡ್ ಫ್ರಮ್ ವೇರಿಂಗ್ ಎನಿ ಮೆಟಲ್ ಜ್ಯುವೆಲರಿ ಅರೌಂಡ್ ದ ನೆಕ್, ವೇರಿಂಗ್ ಇಯರ್ ರಿಂಗ್ಸ್ ಅಂಡ್ ಬ್ರೇಸ್ಲೆಟ್ಸ್. ಓಕೆ, ಯಾವ ರೀತಿ ಗೋಲ್ಡು ಅಥವಾ ಯಾವುದೇ ರೀತಿ ರಿಂಗ್ಗಳನ್ನ ವೇರ್ ಮಾಡ್ಕೊಂಡು ಹೋಗಬೇಡಿ. ಓಕೆ, ಸೊ ಇದು ಮೇಲ್ ಡ್ರೆಸ್ ಕೋಡ್. ನೆಕ್ಸ್ಟ್ ಡ್ರೆಸ್ ಕೋಡ್ ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್. ಫಿಮೇಲ್ ಕ್ಯಾಂಡಿಡೇಟ್ಸ್ ಆರ್ ಪ್ರೊಹಿಬಿಟೆಡ್ ಫಾರ್ ವೇರಿಂಗ್ ದ ಕ್ಲಾತ್ಸ್ ವಿತ್ ಎಲಾಬೊರೇಟೆಡ್ ಎಂಬ್ರಾಯ್ಡರೀಸ್, ಫ್ಲವರ್ಸ್, ಬ್ರೋಚಸ್ ಆರ್ ಬಟನ್ಸ್ ಈ ಥರ ಇರೋಂಥ ಹಾಕೋಂಗಿಲ್ಲ. ಫುಲ್ ಸ್ಲೀವ್ಸ್ ಕ್ಲಾತ್ಸ್ ಜೀನ್ಸ್ ಶುಡ್ ನಾಟ್ ಬಿ ಓನ್ ಬೈ ಆನ್ ದ ಡೇ ಆಫ್ ದ ಎಕ್ಸಾಮಿನೇಷನ್. ಇನ್ಸ್ಟೆಡ್ ದೇ ಆರ್ ಡೈರೆಕ್ಟೆಡ್ ಟು ವೇರ್ ದ ಹಾಫ್ ಸ್ಲೀವ್ ಕ್ಲಾತ್ಸ್ನ ವೇರ್ ಮಾಡಿ ಅಂತ ಹೇಳ್ತಾರೆ. ಶೂಸು, ಹೈ ಹೀಲ್ಡ್ ಸ್ಲಿಪ್ಪರ್ಸು, ಸ್ಯಾಂಡಲ್ಸ್ನ ಹಾಕೋ ಆಗಿಲ್ಲ. ಥಿನ್ ಸೋಲ್ಡ್ ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ಆರ್ ಮ್ಯಾಂಡೇಟರಿ ಅಂತದನ್ನ ಹಾಕಬೇಕು. ಅಂದರೆ ಸ್ಲಿಮ್ ಇರೋಂಥ ಹಾಕಬೇಕು. ಅಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಆರ್ ಪ್ರೊಹಿಬಿಟೆಡ್ ಫಾರ್ ವೇರಿಂಗ್ ಆಲ್ ಕೈಂಡ್ಸ್ ಆಫ್ ಮೆಟಲ್ ಜ್ಯುವೆಲರಿಗಳು ಇಲ್ಲ ಎಕ್ಸೆಪ್ಟ್ ಆಫ್ ಮಂಗಳಸೂತ್ರ ಅಂಡ್ ಕಾಲುಂಗ್ರ, ಟೋ ರಿಂಗ್ ಅಂತ ಹೇಳ್ತಾರೆ. ಅದನ್ನ ಮಾತ್ರ ವೇರ್ ಮಾಡ್ಬೋದು. ಓಕೆ, ಅದನ್ನ ಬಿಟ್ಟು ಬೇರೆ ರೀತಿ ಯಾವುದೇ ರೀತಿ ಜ್ಯುವೆಲರೀಸ್ಗಳನ್ನ ವೇರ್ ಮಾಡಬೇಡಿ. ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ಹೋದ್ಮೇಲೆ ತುಂಬಾ ಕನ್ಫ್ಯೂಸ್ ಆಗ್ತೀರಾ. ಅದನ್ನ ಎಲ್ಲಿ ಇಡಬೇಕು, ಯಾರಿಗೆ ಕೊಡಬೇಕು, ತುಂಬಾ ಕನ್ಫ್ಯೂಷನ್ ಆಗ್ತದೆ. ಬೆಟರ್ ನೀವು ಮನೇಲೆ ಇಟ್ಟು ಹೋಗ್ಬಿಟ್ರೆ ತುಂಬಾ ಸೇಫ್. ಓಕೆ, ಸೊ ಇದು ಡ್ರೆಸ್ ಕೋಡ್ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ ಹೇಳಿದ್ದಾರೆ. ಮತ್ತೆ ಕ್ಯಾಂಡಿಡೇಟ್ ಶುಡ್ ಎನ್ಶೂರ್ ದಟ್ ದೇ ಡು ನಾಟ್ ಬ್ರಿಂಗ್ ಎನಿ ಪ್ರಾಹಿಬಿಟೆಡ್ ಐಟಮ್ಸ್ ದ ಎಕ್ಸಾಮಿನೇಷನ್ ಸೆಂಟರ್ ಲಿಸ್ಟೆಡ್ ಬಿಲೋ. ಈ ತರ ಐಟಮ್ಸ್ಗಳನ್ನ ತರಬೇಡಿ. ಇದು ಇಂಪಾರ್ಟೆಂಟ್ ನೋಡಿ. ಎಲೆಕ್ಟ್ರಾನಿಕ್ ಡಿವೈಸು, ಮೊಬೈಲ್ ಫೋನು, ಪೆನ್ ಡ್ರೈವು, ಇಯರ್ಫೋನ್ಸ್, ಎನಿ ಎಲೆಕ್ಟ್ರಾನಿಕ್ ಡಿವೈಸ್ನ ತಗೊಂಡು ಹೋಗ್ಬೇಡಿ. ಓಕೆ, ಬ್ಲೂಟೂತ್ ಡಿವೈಸು, ಕ್ಯಾಲ್ಕುಲೇಟರ್ಸ್ ಏನು ತಗೊಂಡು ಹೋಗ್ಬೇಡಿ. ಅಂಡ್ ಬ್ರಿಂಗಿಂಗ್ ಅಂಡ್ ಈಟಿಂಗ್ ದ ಎಡಿಬಲ್ ಐಟಮ್ಸು. ಓಕೆ, ಕರ್ದಿರೋ ಐಟಮ್ಸು, ಏನೋ ಒಂದು ಫುಡ್ ಐಟಮ್ಸ್ ತಗೊಂಡು ಹೋಗಿಲ್ಲ ಅಲ್ಲಿ ಎಕ್ಸಾಮಿನೇಷನ್ ಹಾಲ್ಗೆ. ಟ್ರಾನ್ಸ್ಪರೆಂಟ್ ಡ್ರಿಂಕಿಂಗ್ ವಾಟರ್ ಬಾಟಲ್ನ ತಗೊಂಡು ಹೋಗ್ಬೋದು. ಮತ್ತು ಅಲ್ಲೂ ವಾಟರ್ನ ಕೊಡ್ತಾರೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ. ಪೆನ್ಸಿಲ್ಲು, ಪೇಪರ್ಸು, ಸ್ಕೇಲ್ಸು, ಎರೇಸರ್ಸು, ಜಾಮಿಟ್ರಿ ಬಾಕ್ಸಸ್ಸು, ಲಾಕ್ ಟೇಬಲ್ಸು, ಇದು ಯಾವುದು ಕೂಡ ಅಲೋ ಮಾಡಲ್ಲ. ಕ್ಯಾಪು, ಹಾಕೊಳೋದು, ಹ್ಯಾಟ್ ಹಾಕೋತೀವಲ್ಲ ತಲೆಗೆ, ಅದನ್ನು ವೇರ್ ಮಾಡೋಕ್ಕೂ ಅವಕಾಶ ಇಲ್ಲ. ಮಾಸ್ಕ್ ಹಾಕೊಳಂಗಿಲ್ಲ. ಓಕೆ, ಮುಖ ಕವರ್ ಆಗೋ ಥರ, ಇದೆಲ್ಲ prohibited items. Okay, so only the following items are allowed to brought on the day of the examination. Allow ಏನದು ನೀವು ತಗೊಂಡು ಹೋಗುವಂತ ಐಟಮ್ಸ್ಗಳೇನು. ಇಟ್ ಇಸ್ ಮ್ಯಾಂಡೇಟರಿ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಕ್ಯಾರಿ ದ ಅಡ್ಮಿಷನ್ ಕಾರ್ಡ್ ತಗೊಂಡು ಹೋಗಬೇಕು. ಮೊದಲೇ ತೋರಿಸಿ ಇಲ್ಲಿ ಬಿಟ್ಟಿರೋಂಥ ಅಡ್ಮಿಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫೋಟೋ ಕಾಣತ್ರ ಕಲರ್ ಪ್ರಿಂಟ್ ತಗೊಂಡ್ರು ಬೆಸ್ಟ್. ಓಕೆ, ನೆಕ್ಸ್ಟ್ ಇಟ್ ಇಸ್ ಮ್ಯಾಂಡೇಟರಿ ಫಾರ್ ದ ಕ್ಯಾಂಡಿಡೇಟ್ಸ್ ಕ್ಯಾರಿ ದೇರ್ ವ್ಯಾಲಿಡ್ ಗವರ್ನಮೆಂಟ್ ಇಶ್ಯೂಡ್ ಫೋಟೋ ಐಡೆಂಟಿಟಿ ಕಾರ್ಡ್. ಓಕೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ನೇಮ್ ಕರೆಕ್ಟ್ ಆಗಿರೋಂಥದ್ದು ಒಂದೆರಡು ಐಡೆಂಟಿ ಕಾರ್ಡ್ನ ಒಂದಲ್ವಾ ಎರಡು ತೋರಿಸ್ಬೋದು, ಇಟ್ಕೊಂಡು ಹೋಗಿ ಅದನ್ನ. ಮತ್ತೆ ಬ್ಲೂ ಅಥವಾ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ನ ಕ್ಯಾರಿ ಮಾಡಿ. ನೀವು ಜೆಲ್ ಪೆನ್ನಲ್ಲೆಲ್ಲ OMRನ ಮಾರ್ಕ್ ಮಾಡಬೇಡಿ. ಓಕೆ, ಇನ್ಸ್ಟ್ರಕ್ಷನ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಲೀವ್ ದ ಎಕ್ಸಾಮಿನೇಷನ್ ಹಾಲ್ ಟಿಲ್ ದ ಲಾಸ್ಟ್ ಬೆಲ್ ಆಫ್ ದಿ ಎಕ್ಸಾಮ್. ಅಂದರೆ ನೀವು 9 ಗಂಟೆಗೆ 8:30 ಎಕ್ಸಾಮಿನೇಷನ್ ಹಾಲ್ ಹೋಗಿ ಎಲ್ಲ ವೆರಿಫಿಕೇಶನ್ ಮುಗಿಸಿ ಒಳಗಡೆ ಕೂತ್ಕೊಂಡ್ರೆ 1 ಗಂಟೆವರೆಗೂ ಯಾರನ್ನೂ ಆಚೆ ಬಿಡಲ್ಲ. ಓಕೆ, ಅದು ಮತ್ತೆ ಕ್ಯಾಂಡಿಡೇಟ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದ ಅಬೋವ್ ಮೆನ್ಷನ್ಡ್ KA ರೂಲ್ಸ್. ಫಾಲೋಯಿಂಗ್ ವಿಚ್ ಸ್ಟ್ರಿಕ್ಟ್ ಆಕ್ಷನ್ ವಿಲ್ ಬಿ ಟೇಕನ್ ಅಗೇನ್ಸ್ಟ್ ದ ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ರೂಲ್ಸ್. ಓಕೆ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಅವ್ರು ಕೊಟ್ಟಿರುವಂಥ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಇದಿಷ್ಟು KA ಕೊಟ್ಟಿರುವಂಥ
ಮಾಹಿತಿ. ಓಕೆ. ಎಕ್ಸಾಮ್ ತುಂಬಾ ಹತ್ತಿರದಲ್ಲಿದೆ. ಆದಷ್ಟು ಚೆನ್ನಾಗಿ ಎಕ್ಸಾಮ್ ಮಾಡಿ ಎಲ್ಲರೂ ಪಾಸ್ ಆಗಿ. ಸೊ ಓಕೆ, ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಬರ್ತೀನಿ. ಯಾ ಎಲ್ಲರೂ ಯಾರ್ಯಾರು ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.